ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕಥೆ ಧಾರಾವಾಹಿ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಡು ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ದೇವಯಾನಿ ಮತ್ತು ಅಂಜು ಒಂದೇ ಸಮ ರೂಮಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಏನು ಅಂತಂದರೆ, ಅಜಿತ್ ಭೂಮಿಗೆ ಬೈತಾರ ಅಥವಾ ಅಜಿತ್ ಭೂಮಿ ಬಗ್ಗೆ ಗಿಲ್ಟ್ ಫೀಲ್ ಮಾಡ್ಕೊತಾರ ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡ್ತೇವೆ ನೋಡಿ. ಅಂಜು ಹೇಳ್ತಾರೆ, ಮಹಾಭಾರತದಲ್ಲಿ ಶಕುನಿ ಹೇಗಿದ್ನಲ್ವ ಹಾಗೆ ಆ ಶಕುನಿಯ ಅವತಾರವನ್ನು ಈ ಒಂದು ಏನಂತಂದರೆ ಅಂಜು ಒಂದು ಅವತಾರದಲ್ಲಿ ನೋಡ್ತಾರೆ. ಅಂದರೆ ಶಕುನಿ ಅವತಾರವನ್ನು ತಾಳ್ತಾಳಂತೆ ಅಂಜು ಅಂದಾಗ, ವಾ ಅಂಜು, ಏನು ಅಂಜು ಇಷ್ಟೊಂದು ಬೆಳೆದ್ಬಿಟ್ಟಿದೆಯಾ ನೀನು, ನಿಜಕ್ಕೂ ಖುಷಿ ಆಯಿತು. ನಾನು ಶುರು ಮಾಡಿರೋ ಆಟನ ನೀನು ಎಂಡ್ ಮಾಡ್ತೀಯ ಅನ್ನೋ ನಂಬಿಕೆ ನನಗೆ ಬಂತು ಮಗಳೇ ಅಂತ ಹೇಳಿದಾಗ, ಹೌದು ಮಾಮ್, ನಿನ್ನನ್ನು ಕಳ್ಕೊಂಡು ಮದುವೆಯಲ್ಲಿ ನಾನು ಒಬ್ಬಂಟೆ ಎಷ್ಟು ಓದಾಡಿದ್ದೀನಿ ಗೊತ್ತಾ ಮಾಮ್. ಶ್ರವಣ್ಣ, ಅಜಿತ್ನ, ಈ ಭೂಮಿನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಮಾಮ್ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಮಾತಾಡ್ತಾರೆ ಅಂದರೆ ದೇವಯ್ಯನಿಗೆ ಫುಲ್ಲು ಖುಷಿ ಆಗ್ಬಿಡುತ್ತೆ. ಸರಿ ಮಾಮ್, ನೀನು ಇಲ್ಲಿಂದ ಹೊರಡು ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿಗೆ ನಚ್ಚಿ ಬರ್ತಾರೆ. ನಚ್ಚಿ ಬಂದವರೇ, ಅಂಜು ಟಾಬ್ಲೆಟ್ಸ್ ತೊಗೊಂಡು ಅಂದಾಗ ನಚ್ಚಿ, ನನಗೆ ಟಾಬ್ಲೆಟ್ಸ್ ಅಂದರೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಹಂಗಂದ್ರೆ ಹೆಂಗೆ ನೀನು ಅಂತ ಹೇಳ್ತಾರೆ. ಅವಳಿಗೆ ಅದೇನಾಗಿತ್ತು ಏನೋ ಟಾಬ್ಲೆಟ್ಸ್ ಕೊಡೋಕ್ಕೆ ಬರ್ತಾರೆ. ಬಟ್ ಅಲ್ಲಿಗೆ ಭೂಮಿ ಕಷಾಯ ತೊಗೊಂಡು ಬರ್ತಾರೆ. ಅಂಜು ಕಷಾಯ ತೊಗೊಂಡ ತಕ್ಷಣ ನಂಗೆ ಗೊತ್ತಿತ್ತು ಅಕ್ಕ, ನೀನು ಬಂದೇ ಬರ್ತೀಯ, ನಾನು ಕಷಾಯ ತೊಗೊಂಡು ಬರ್ತೀಯ ಅಂತ ಗೊತ್ತಿತ್ತು ಅಕ್ಕ, ನಾನು ಹೇಳಿಲ್ವಾ ಅಕ್ಕ, ನನ್ನ ಕಂಡ್ರೆ ಎಷ್ಟು ಪ್ರೀತಿ ನಿನಗೆ ಅಂತ ಹೇಳ್ಬಿಟ್ಟು, ಬಾ ಅಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಂಜು, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ ಅಂತ ಕೇಳ್ತಾಳೆ. ಅಕ್ಕ ಕೇಳು ಅಕ್ಕ, ನೀನೊಂದು 2 ಏಟು ಹೊಡೆದ್ರೂ ಓಡಿಸ್ಕೊಳ್ತೀನಿ ಅಂತ ಹೇಳ್ತಾಳೆ. ಅಬ್ಬಬ್ಬಬ್ಬ, ಅಂಜನ ಅವತಾರ ನಿಜವಾಗ್ಲೂ ಶಕುನಿಗಿಂತ ಒಂದು ಕೈ ಮೇಲು ಅಂತಲೇ ಹೇಳ್ಬೋದು. ಆ ರೀತಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಕಷಾಯ ಕುಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅಂಜು, ನೇರವಾಗಿ ನೀನೊಂದು ಮಾತು ಕೇಳ್ತೀನಿ, ಏನು ಗೊತ್ತಾ ಅಂಜು, ನೀನು ದೇವಯಾನಿ ಅಮ್ಮ ಹತ್ರ ಆ ರೀತಿ ನಡ್ಕೊಳ್ಳೋದು ಸರಿಯಲ್ಲ ನೋಡು. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಎಷ್ಟು ಜನಕ್ಕೆ ಅಮ್ಮನ ಜೊತೆನೇ ಇರುವ ಭಾಗ್ಯ ಸಿಗುತ್ತೆ ಹೇಳು. ಅಮ್ಮನ ಜೊತೆ ಇದೇ ಮನೆಯಲ್ಲಿ ಇರ್ತೀಯ ನೀನು, ನಿಜವಾಗ್ಲೂ ನೀನು ಪುಣ್ಯ ಮಾಡಿದ್ದೀಯ ನೋಡು. ಅಮ್ಮನ ಹತ್ರ ಮಾತಾಡು, ದೇವಯಾನಿ ಅಮ್ಮ ತುಂಬ ಒಳ್ಳೆಯವರು, ಅವರು ಆರೋಪಿ ಅಷ್ಟೇ, ಕೊಲೆಗಾರತಿ ಅಲ್ಲ ಅಂದಾಗ, ನೋಡು ಅಕ್ಕ, ನೀ ಏನು ಅಂದ್ಕೊಂಡ್ರು ಸರಿ, ಈಗ ನನ್ನ ಗಂಡನ ಮನೆಯವರು ಯೋಗಕ್ಷೇಮ ನನಗೆ ಮುಖ್ಯ, ಅಮ್ಮ ನಿರಾಪರಾಧಿ ಅಂತ ಗೊತ್ತಾಗಲಿ, ಆಗ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು, ಅಂದರೆ ನಚ್ಚಿ ಇರ್ತಾರಲ್ವಾ, ಎಕ್ಸ್ಟ್ರಾಡಿನರಿ ಡೌ ಮಾಡ್ತಾರೆ. ಯಾಕಂದರೆ ನಚ್ಚಿ ಮನಸ್ಸನ್ನು ಗೆಲ್ಲಬೇಕು, ನಚ್ಚಿನ ಬುಟ್ಟಿಗೆ ಹಾಕೋಬೇಕು, ಮನೆಯವ್ರನ್ನ ಸಣ್ಣಾಗಿ ಏನಪ್ಪ ಅಂತಂದರೆ ತನ್ನ ಒಂದು ವಶಕ್ಕೆ ತೊಗೊಂಡ್ಬಿಟ್ಟು ಎಲ್ರಿಗೂ ಪಾಟಿ ಗಂಟು ಕಟ್ಟಬೇಕು ಅನ್ನೋದು ಈ ಅಂಜನ ಪ್ಲ್ಯಾನ್ ಆಗಿರುತ್ತೆ. ಆ ಪ್ಲ್ಯಾನ್ ಪ್ರಕಾರನೇ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾಳೆ. ಭೂಮಿ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ, ಎಲ್ಲನೂ ಒಂಥರ ಹೇಳ್ತಾ ಹೋಗ್ತಾಳೆ. ಇನ್ನು ಬಾಮ ಇದು ಅಂದಾಗ, ಅದಕ್ಕೆ ಅದು ಅಂದಾಗ, ಅಯ್ಯೋ ನಿನ್ಗೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಸೊ ಸರಿ, ನಿಮ್ಮ ಅಣ್ಣ ಬಂದ ಅಂತ ಕಾಣಿಸುತ್ತೆ, ನಾನು ಕೂಡ ಕೆಳಗಡೆ ಹೋಗ್ತೀನಿ ನೋಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಸೊ ಅಲ್ಲಿಗೆ ಅಜಿತ್ ಕೂಡ ಬಂದು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ಸಾಹೇಬ್ರೆ ಈಗ ಬಂದರೆ, ಯಾಕೆ ಸಾಹೇಬ್ರೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ದೇವಯಾನಿ ಅಮ್ಮನ ಬಗ್ಗೆನ ಅಂದಾಗ, ಇಲ್ಲ ನನಗೆ ಮಾವನ ಬಗ್ಗೆ ನಂಬಿಕೆ ಇದೆ, ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ಸಾಕ್ಷಿ ಅಂದರೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದರೆ ಇದು ಮಾವ ಬೆಳೆಸಿರೋದ್ರಲ್ಲಿ ಎಲ್ಲರಿಗಿಂತ ಜಾಸ್ತಿ ಅನ್ಯಾಯ ಆಗಿರೋದು ನನ್ನ ಮಾವನಿಗೆ. ಯಾಕಂದರೆ ಮನಸ್ಸಿನ ಕಳ್ಕೊಂಡವರು, ಶಾರದತೆನ ಈ ಸ್ಥಿತಿಯಲ್ಲಿರೋಕ್ಕೆ ಕಾರಣನೇ ದೇವಯಾನಿ ಅತ್ತೆ ಅಂತ ನನಗೆ ಖಂಡಿತ ಗೊತ್ತು. ಆದರೆ ಯಾರೋ ಬೇಕು ಅಂತಲೇ ಮಾವನ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅದು ನಾನೇ ಸಾಹೇಬ್ರೆ ಅಂದಾಗ ಅಜಿತ್ಗೆ ಇನ್ನೂ ಕೋಪ ಬರುತ್ತೆ ರೀ, ಯಾರ ಬೆಲೆ ಹೋಗ್ಯೋಕ್ಕೆ ಶುರು ಮಾಡ್ತೀನಿ. ಈ ಫ್ಯೂಚರಲ್ಲಿ ನೀನು ಪೊಲೀಸ್ ಆಗೋಳು, ಇನ್ನೂ ಗೊತ್ತಾಗಲ್ವಾ, ಎಮೋಷ್ನಲ್ ಆಗಿ ಈ ಥರ ಮಾಡ್ತೀಯಲ್ಲ, ಹಿಂಗಂದರೆ ನೀನು ಅಪರಾಧಿಗಳಿಗೆ ಹೇಗೆ ನ್ಯಾಯ ಕೊಡಿಸ್ತೀಯ ಅಂತ ಹೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ಆದರೆ ಸಾಹೇಬ್ರೆ, ಪೊಲೀಸರು ಕೂಡ ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀರಾ, ನನ್ನಮ್ಮ ಕೂಡ ಕೊಲೆಗಾರ್ದಿನ, ನನ್ನಮ್ಮ ಕೂಡ ತಪ್ಪು ಮಾಡಿದ್ದಾಳ, ಅಂಜು ನೇಣು ಹಾಕೊಂಡ್ರು, ಅದಕ್ಕೆ ಅವಳು ಕೂಡ ನನ್ನ ಪರಿಸ್ಥಿತಿಯಲ್ಲಿದ್ದು ಅಮ್ಮನ ಕಳ್ಕೊಂಡಿರೋ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತು ಸಾಹೇಬ್ರೆ. ನಮ್ಮಮ್ಮ ಕೊಲೆ ಮಾಡಿಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. 1 ವರ್ಷ 1 ತಿಂಗಳಿಂದ ನಮ್ಮಮ್ಮ ಜೈಲಲ್ಲೇ ಇದ್ದಾರೆ. ಸೊ ನಿಮಗೂ ಕೂಡ ಏನೂ ಮಾಡೋಕ್ಕಾಗ್ತಿಲ್ಲ, ಯಾಕೆ ಹೇಳಿ, ಎವಿಡೆನ್ಸ್ ಇದೆ, ಪ್ರೂಫ್ ಇದೆ, ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ. ಹಾಗೆ ದೇವಯಾನಿ ಅಮ್ಮ ಕೂಡ ತಪ್ಪು ಮಾಡಿದ್ರೆ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳ್ತಾಳೆ. ಆಮೇಲೆ ಇನ್ನೊಂದು ಏನಂತಂದರೆ, ನನಗೆ ಈ ಮನೆಯವ್ರ ಬಗ್ಗೆ ತುಂಬ ಕಾಳಜಿ, ನನಗೆ ನನ್ನ ಮದುವೆ ಆಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಮನೆಯವ್ರ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಜಿತ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಹಾಗಾದರೆ ಭೂಮಿ ಬಗ್ಗೆ ಅಜಿತ್ ಏನು ಹೇಳ್ತಾರೆ, ಯಾರು ಮುಂದೆ ಹೇಳ್ತಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.